ನೋಡ್ರಿ ಇಲ್ಲೊಂದು ಕೆಟ್ಟ ಘಟನೆ ನಡೆದಂಥ ಒಂದು ದೃಶ್ಯಾವಳಿಗಳನ್ನು ನೋಡತ್ರಿ. ಇದು ಕೆಟ್ಟ ಘಟನೆ ನೋಡ್ರಿ. ದೇವರ ಜೊತೆ ಹೊಳಿ ಸ್ನಾನಕ್ಕೆ ದೇವರು ವಿಶೇಷವಾಗಿ ವರ್ಷಕ್ಕೆ ಒಂದು ದಿನ ಅಂಥೇಳಿ ಹೊಸ ವರ್ಷದ ಒಂದು ಆಚರಣೆ ಪ್ರಕಾರ ಹೊಳಿ ಜಳಕಕ್ಕಂತ ಹೋಗ್ತಾರೆ. ಹೊಳಿ ಜಳಕಕ್ಕೆ ಹೋದಾಗ ಇಲ್ಲೊಂದು ದುರ್ಘಟನೆ ನಡೆದೈತಿ ನೋಡ್ರಿ. ಇಲ್ಲೊಬ್ಬ ಈ ಸರಿ 9ನೇ ಕಲಿಯುವಂಥ ಬಾಲಕ ನೋಡ್ರಿ, ಇಲ್ಲಿ ನೋಡ್ಬೋದು. ಇಲ್ಲಿ ನೀರಿನ ಒಂದು ಅಪಾಯದಿಂದ ಮುಳುಗಿ ತೀರ್ಕೊಂಡಾರ ನೋಡ್ರಿ. ಒಟ್ಟಾರೆ ಒಂದು ಭಕ್ತರ ಸಮೂಹನ ಬಂದಿರ್ತೈತಿ ನದಿ ಜಳಕಕ್ಕಂತ. ಹಂಗೆ ಬಂದಾಗ ಆ ಹುಡುಗ ಒಂದು ಅಪಾಯ ಆಗೈತಿ. ಇದು ಒಂದೇ ಅಲ್ದ, ಇದ್ರ ಜೊತೆಗೆ ಇನ್ನೂ 2 ಇಲ್ಲಿ ಮುಳುಗಿದಂಥ ಬಾಲಕರ ಒಂದು ದೇಹಕ್ಕಾಗಿ ಹುಡುಕಾಡಕತ್ತಾರೆ, ಶವಕ್ಕಾಗಿ ಹುಡುಕಾಡಕತ್ತಾರ ನೋಡ್ರಿ. ಇಲ್ಲಿ ಅಗ್ನಿಶಾಮಕ ದಳದವರು ಬಂದಾರ. ಆ ಒಂದು ದೇವರ ಒಂದು ಜಾತ್ರೆ ವಿಶೇಷವಾಗಿ ದೇವರ ಪಾಲಿಕೆ ಆನಂತರ ದೇವರ ಮೂರ್ತಿಯನ್ನು ನದಿ ಜಳಕಕ್ಕೆ ತರುವಂಥ ಒಂದು ಆಚರಣೆ ಇರ್ತೈತಿ. ಅಂಥ ಒಂದು ಆಚರಣೆ ಮಾಡೋಕ್ಕೆ ಬಂದಂಥ ಒಂದು ಸಮಯದೊಳಗೆ ಇದೊಂದು ಕೆಟ್ಟ ಘಟನೆ ನಡೆದೈತಿ ನೋಡ್ರಿ. ಇಲ್ಲಿ ನೋಡ್ರಿ, ಆ ಒಂದು ಇನ್ನೂ 2 ಮೃತದೇಹಗಳಿಗಾಗಿ ಹುಡುಕಾಡಕತ್ತಾರೆ ನೋಡ್ರಿ. ಅಗ್ನಿಶಾಮಕ ದಳದವರು ಅದಾರ. ಆನಂತರ ಇಲ್ಲಿ ಸ್ಥಳೀಯರು ಮೀನುಗಾರರು ಇರ್ತಾರೆ. ಆ ಮೀನುಗಾರರು ಹಿಂಗೆ ಇಲ್ಲಿ ಅವರು ಸಹ ಅವರಿಗೆ ಒಂದು ಕೈ ಜೋಡಿಸಿ ಸಹಾಯ ಮಾಡಕತ್ತಾರ. ಅವರ ಒಂದು ಸಹಾಯದಿಂದ ಇನ್ನುಳಿದ 2 ಮೃತದೇಹಕ್ಕಾಗಿ ಶೋಧನೆ ಮಾಡಕತ್ತಾರ ನೋಡ್ರಿ. ಇಲ್ಲಿ ಮೀನುಗಾರರು, ಇಲ್ಲಿ ಅಗ್ನಿಶಾಮಕ ದಳದವರು ಅದಾರ. ಇನ್ನು 2 ಮೃತದೇಹಗಳು ಅದಾವು, ಅವ್ರನ್ನ ಹುಡುಕಾಡಕತ್ತಾರ. ಇವರು ಚಿಕ್ಕ ವಯಸ್ಸಿನ ಬಾಲಕರು, 15 ವರ್ಷದ ಬಾಲಕರು ಅದಾರ ಇವರು. ಆ 15 ವರ್ಷದ ಬಾಲಕರು ಇವತ್ತು ವಿಧಿಯಾಟಕ್ಕೆ ಬಲಿಯಾಗ್ಯಾರ ನೋಡ್ರಿ. ಇಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯವರು ಅದಾರ, ಪೊಲೀಸ್ ಅಧಿಕಾರಿಗಳು ಅದಾರ. ಆ ಒಂದು ಮೃತದೇಹದ ಒಂದು ಹುಡುಕಾಡಕ್ಕಾಗಿ ಎಲ್ಲರೂ ಹುಡುಕಾಡಕತ್ತಾರೆ ನೋಡ್ರಿ. ಅಗ್ನಿಶಾಮಕ ದಳದ ವಾಹನ ಐತೆ ನೋಡ್ರಿ. ಇದು ಆಲಮಟ್ಟಿ ಒಂದು ಡ್ಯಾಮಿನ ಕೆಳಗಡೆ ಬರುವಂಥ ನೋಡಕತ್ತೀರಿ ನೋಡ್ರಿ. ಸಂಬಂಧಿಕರು ನೋಡ್ರಿ ಎಷ್ಟೊಂದು ತ್ರಾಸ ಮಾಡ್ಕೊಂಡಿರ್ತಾರೆ. ಅಂಥ ಒಂದು ದುರ್ಘಟನೆ ನಡೆದೈತೆ. ಅವರೊಂದು ಬದುಕು, ಅವರೊಂದು ಜೀವನದಾಗ ಎಂಥ ಒಂದು ವಿಧಿಯಾಟ ನೋಡ್ರಿ. ಇದು ಭಾಳ ಜಾಗೃತಿಯಿಂದ ಹುಷಾರದಿಂದ ಇರಬೇಕು. ಯಾರು ಒಂದು ಹೊಳಿಗೆ ಯಾರು ಹೋಗ್ತಿರೋ ಅವರೆಲ್ಲ ಒಂದು ಎಚ್ಚರದಿಂದ ಭಾಳ ಹುಷಾರತೆಯಿಂದ ಹೋಗಿ ಬರ್ರಿ ಅಂತೇಳಿ ನಾನು ಈ ವೀಕ್ಷಕರಿಗೆ ಹೇಳ್ಕೊತೀನಿ. ಈ ಥರದ ಯಾವುದೋ ಒಂದು ಮೋಜು ಮಸ್ತಿ ಮಾಡಬಾರ್ದು. ನೀರಿನೊಳಗೆ ಯಾವ ಒಂದು ಆಟನೂ ಆಡುವಂಥ ಒಂದು ಸಾಹಸ ಮಾಡಬಾರ್ದು ಅಂಥೇಳಿ ಈ ಒಂದು ಯುವಕರಲ್ಲಿ, ಒಂದು ಸಣ್ಣ ಮಕ್ಕಳಲ್ಲಿ, ದೊಡ್ಡವರಲ್ಲಿ ಆಗಲಿ ಈ ಥರ ಕೇಳ್ಕೊತೀನಿ. ಯಾಕಂದ್ರೆ ನೀರಿನೊಳಗೆ ಎಷ್ಟು ಆಳವಾಗಿರ್ತೈತಿ ಹಂಗೆ ಸ್ಪಷ್ಟವಾಗಿ ಗೊತ್ತಾಕಿರಂಗಿಲ್ಲ. ಆ ಥರ ಮಾಡಬಾರ್ದು. ಈಗ ಮುಳುಗಿರುವಂಥ ಬಾಲಕರು ನೋಡ್ರಿ. ಈಗ ಹೊರತಗದಂಥ ಬಾಲಕ ಸೋಮಶೇಖರ್ ಬೊಮ್ಮಪ್ಪ ದೇವರ ಮನೆ ಅಂದ್ರೆ ಇವ 9ನೇತ್ತೆ ಓದುವಂಥ ಹುಡುಗ ನೋಡ್ರಿ. 9ನೇತ್ತೆ ಅಂತಂದ್ರೆ ಸಣ್ಣ ಮಗು. ಆದರೆ ಈ ಥರ ಒಂದು ದುರ್ಘಟನೆ ಆಗಿತ್ತು. ಅದಕ್ಕೆ ಹೊಳಿಗೆ ಬರಬೇಕಾದ್ರೆ ಹುಷಾರತೆಯಿಂದ ಬರಬೇಕು, ಭಾಳ ಜಾಗೃತರಾಗಿರ್ಬೇಕು, ಹುಷಾರಾಗಿರ್ಬೇಕು. 2 ಹುಡುಗರುಗಳ ಹೆಸರು ಪರ್ನಗೌಡ ಮಲ್ಲಪ್ಪ ಬೀಳ್ಗಿ, ಇನ್ನೊಬ್ಬ ಮಲ್ಲಪ್ಪ ಬಸಪ್ಪ ಬಗಲಿ. ಇವರಿಬ್ಬರ ಮೃತದೇಹ ಇನ್ನೂ ಸಿಕ್ಕಿಲ್ಲ. ಇವ್ರದ್ದು ಈ ಒಂದು ದುರ್ಘಟನೆ ನಡೆದದ್ದು ಅಂದಾಜಿನ ಒಂದು ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ 12ರಿಂದ 1 ಗಂಟೆ ನಂತರ ಆಗೈತಿ ಅಂತ ಹೇಳಿದರು ಇಲ್ಲಿ ಕೂಡಿದ ಜನರು. ಆ ಸೋಮಶೇಖರ್ ಅನ್ನೋ ಹುಡುಗ 9ನೇತ್ತೆ ಕಲ್ತಿದ್ದ ಅಂತೇಳಿ ಹೇಳ್ತಾರೆ. ಅಂದ್ರೆ 9ನೇತ್ತೆ ಕಲಿಯಾಕತ್ತಿದ್ದ ಅಂತ ಹೇಳ್ತಾರೆ. ಅಂದ್ರೆ 9ನೇತ್ತೆ ಅಂತ ಹುಡುಗ. ಆ
ಆದರೆ ಇನ್ನಿಬ್ಬರ ಮೃತದೇಹಗಳು ಈಗ ಹುಡುಕಾಡಕತ್ತಾರಲ್ಲ, ಆ ಇಬ್ಬರೊಳಗೆ ಒಬ್ಬವ 10ನೇ ಹುಡುಗ, ಇನ್ನೊಬ್ಬವ PUC ಫಸ್ಟ್ ಇಯರ್ ಅಂತ ಹೇಳ್ತಾರೆ. 11ನೇ ಕಲಿಯಾಕತ್ತಿದಂಥ ಹುಡುಗರು, ಒಬ್ಬ 10ನೇ, ಒಬ್ಬ 9ನೇ, ಒಬ್ಬ 11ನೇ ಕಲಿಯುವಂಥ ಹುಡುಗರುಗಳು, 3 ಹುಡುಗರು ಈ ಒಂದು ನೀರು ಪಾಲಾಗಿದಂಥ ಒಂದು ಘಟನೆ ಆಲಿಮಟ್ಟಿ ಕೆಳಗಿನ ಒಂದು ಬಾಜು ನಡೆದೈತಿ ನೋಡ್ರಿ. ಇಲ್ಲೆಲ್ಲ ಆ ಊರಿನವರು ಇಂಥ ಒಂದು ದುರ್ಘಟನೆ ನೋಡಕ್ಕೆ ಬಂದಾರ ನೋಡ್ರಿ. ಇಲ್ಲಿ ಕೆಲವೊಬ್ಬರು ಇನ್ನೂ ಈಜಾಡ್ಕೋತ 2 ಮೃತದೇಹಕ್ಕಾಗಿ ಹುಡುಕಾಡಕತ್ತಾರ ನೋಡ್ರಿ. ಇಲ್ಲಿ ಅಗ್ನಿಶಾಮಕ ದಳದವ್ರು ಅದಾರ ನೋಡ್ರಿ. ಇಲ್ಲಿ ಮೀನುಗಾರರು ವ್ಯಕ್ತಿಗಳು ಅದಾರ ನೋಡ್ರಿ. ಅವರು ಸಹ ಹುಡುಕಿ ಕೊಡುವಂಥ ಒಂದು ಪ್ರಯತ್ನ ಮಾಡಕತ್ತಾರ. ನೋಡ್ರಿ, ಅಂಥ ಒಂದು ವಿಚಿತ್ರ ಒಂದು ಕೆಟ್ಟ ಘಟನೆ ಇದು. ದೇವ್ರ ಜೊತೆ ಬರಬೇಕಾದ್ರೆ ಇಂಥ ಒಂದು ಘಟನೆಯೂ ನಡೀತೈತಿ ಅಲ್ಲ ನೋಡ್ರಿ. ಆದರೂ ಜನರು ಹುಷಾರಾಗಿರಬೇಕು. ನೀರು ಕಡೆ ಹೋಗ್ಬೇಕಾದ್ರೆ ಭಾಳ ಹುಷಾರತೆಯಿಂದ ಇರಬೇಕು. ಇಂಥ ಒಂದು ಕೆಟ್ಟ ಘಟನೆಗಳನ್ನು ತಡೆ ಹಿಡಿದ ಒಂದು ಪ್ರಯತ್ನ ಅಂತಂದ್ರೆ ಹುಷಾರತೆಯಿಂದ ಇರುವಂಥದ್ದು ನೋಡ್ರಿ. ಹುಡುಕಾಡಕತ್ತಾರ, ಸಿಗೋಕ್ಕಾಗ್ತಿಲ್ಲ. ನೋಡ್ರಿ, ಇಲ್ಲಿ ರೈಲ್ವೆ ಬ್ರಿಡ್ಜಿನ ಹತ್ತಿರ ಐತಿ ಡ್ಯಾಮ್, ಈ ಕಡೆ ಕಾಣ್ತೈತಿ. ಇಲ್ಲೇ ಸ್ಥಳೀಯರು ಹೆಂಗೆ ಬರ್ತಾರ, ಅವ್ರ ಊರಿನವರು ಸಹ ಬರಾಕತ್ತಾರ. ಅವ್ರ ಸಂಬಂಧಿಕರುಗಳು ನೋಡ್ರಿ ಯಾವ ಥರ ಒಂದು ರೋಧಿಸ್ತಾರೆ, ಯಾವ ರೀತಿ ಹೇಳ್ತಾರೆ, ಎಷ್ಟೊಂದು ತ್ರಾಸ ಸಂಕಟ ಪಟ್ಕೋತಾರ. ಈಗ ಬರೀ ಒಂದು ಮೃತದೇಹ ಮಾತ್ರ ಸಿಕ್ಕೈತಿ. ಇನ್ನೂ 2 ಮೃತದೇಹಕ್ಕಾಗಿ ಹುಡುಕಾಡಕತ್ತಾರ. 2 ಮೃತದೇಹ ಹುಡುಕಾಡಕ್ಕೆ ಭಾಳ ಪ್ರಯತ್ನ ಮಾಡತ್ತಾರ ನೋಡ್ರಿ. ಇಲ್ಲೆಲ್ಲ ಸ್ಥಳೀಯರು, ಒಂದು ಊರಿನವರು ಯಾವ ರೀತಿಯಾಗಿ ಬರ್ತಾರೆ, ಎಷ್ಟೊಂದು ನೋವನ್ನು ತೊಡ್ಕೋತಾರ. ಆದರೆ ವಿಧಿಯಾಟದ ಮುಂದೆ ಯಾರಿಗೇನು ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಒಂದು ಹುಷಾರತೆಯಿಂದ ಇರೋದು ಒಂದು ದೊಡ್ಡ ಒಂದು ಹುಷಾರತೆಯಿಂದ ಇಂಥ ಒಂದು ಅಪಾಯದ ಒಂದು ಜಾಗ ಇದ್ದಲ್ಲಿ ಭಾಳ ಹುಷಾರತೆಯಿಂದ ದೂರದಿಂದ ಇರುವಂಥದ್ದು ಮುಖ್ಯ ಒಂದು ದೊಡ್ಡ ಶಾನೆತನ. ಅದನ್ನು ಇರಲಿಂತ್ರ ಒಳ್ಳೆಯದು ನೋಡ್ರಿ. ಮೃತದೇಹಕ್ಕಾಗಿ ಎಷ್ಟೊಂದು ಪ್ರಯತ್ನ ಮಾಡತ್ತಾರ ಅಗ್ನಿಶಾಮಕ ದಳದವರು. ನಿರಂತರವಾಗಿ ಎಷ್ಟು ಪ್ರಯತ್ನ ಮಾಡಕತ್ತಾರ. ಯಾವ ರೀತಿಯಾಗಿ ನಡೀತಿದೆ ಘಟನೆ. ಇಂಥ ಘಟನೆ ನಡಿಬಾರ್ದು, ನಿಲ್ಲಾರ್ದಂಗಾಗಲಿ. ನಿಮ್ಮ ಒಂದು ಹುಷಾರತೆಯಿಂದ ಇರೋದ್ರಿಂದ ಒಂದು ಒಳ್ಳೆಯದು. ಓಕೆ, ಇಂಥ ಘಟನೆ ನಡಿಬಾರ್ದಾಗಿತ್ತು. ಅನಿವಾರ್ಯ ಒಂದು ಅಚಾತುರ್ಯತೆಯಿಂದ ನಡೆದು ಹೋಗೈತಿ. ಓಕೆ, ಆ ಒಂದು ಬಾಲಕರ ಒಂದು ಆತ್ಮಕ್ಕೆ ಆ ದೇವರು ಕರುಣಿಸಲಿ, ಆ ಶಾಂತಿ ಕೊಡಲಿ, ನೆಮ್ಮದಿ ಕೊಡಲಿ. ಆ ಒಂದು ತಾಯಿ ತಂದೆಗೆ ಇಂಥ ನೋವು ಮರುಕಳಿಸದಿರಲಿ. ಆ ತಾಯಿ ತಂದೆಗೆ ಇವರು ಒಂದು ನೋವನ್ನು ಮರೆಸುವಂಥ ಶಕ್ತಿ ದೇವರು ಕೊಡಲಿ. ನೋಡುಗರೆಲ್ಲರೂ ಹುಷಾರತೆಯಿಂದ ಜಾಗ್ರತೆಯಿಂದಿರ್ರಿ.